ಗುರುಗಳೇ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ಬ್ರೋ ಮಾತಾಡ್ತಿರೋದು. ಏನಪ್ಪ ಇಷ್ಟು ದಿವಸ ಆದಮೇಲೆ ಮತ್ತೆ ಬಂದಿದ್ದೆ, ಅದೊಂದು ವೀಡಿಯೋ ಆದಮೇಲೆ ಬರಲೇ ಇಲ್ಲ ಅಂತ ಕೇಳಬೇಡಿ. ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ಆ ಕಾರಣದಿಂದ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಏನಪ್ಪ ವೀಡಿಯೋ ಅಂದರೆ ಫನ್ ವರ್ಲ್ಡ್. ಎಲ್ಲರೂ ನೋಡಿರ್ತೀರ ಫನ್ ವರ್ಲ್ಡ್ನ. ಬಟ್ ಮತ್ತೇನಪ್ಪ ತೋರಿಸ್ತಿದ್ಯಾ ನೀನು ಅಂತ ಕೇಳಿದ್ರೆ, ಫನ್ ವರ್ಲ್ಡ್ ಅಷ್ಟೇ ಅಲ್ಲ ಗುರು, ಇವಾಗ ಬೇರೆ ಒಂದು ಏನೋ ಮಾಡಿದ್ದಾರೆ, ಅದನ್ನು ತೋರ್ಸೋಕ್ಕೆ ಬಂದಿದ್ದೀನಿ ನಾನು ನಿಮಗೆ. ಬನ್ನಿ ಹೋಗೋಣ. ಈ ಫನ್ ವರ್ಲ್ಡಲ್ಲಿ ಬರ್ತಿದ್ದಂಗೆ ನನಗೆ ಒಂದು ಮೋಸ್ಟ್ ಅಟ್ರಾಕ್ಟಿವ್ ಆಗಿ ಒಂದು ಏನೋ ಕಾಣಿಸ್ತು. ಏನೋ ಅಂದರೆ ಮಿನಿ ಕೂಪರ್, ರೇಂಜ್ ರೋವರ್ ಎಲ್ಲ ಗಾಡಿಗಳಿಲ್ಲೆಲ್ಲ ಪಾರ್ಕ್ ಮಾಡಿದ್ದಾರೆ. ಈ ಥರ ಗಾಡಿಗಳು ತೊಗೊಳ್ಳೋದು ಲೈಫಲ್ಲಿ ತುಂಬಾ ಕಷ್ಟ. ತೊಗೊಳ್ಳೋಣ ಒಂದಿನ. ಇವಾಗ ನಿಮಗೆ ಫನ್ ವರ್ಲ್ಡ್ನ ತೋರ್ಸೋಕೆ ಹೋಗ್ತಾಯಿದ್ದೀನಿ, ಬನ್ನಿ ಹೋಗೋಣ. ಫನ್ ವರ್ಲ್ಡ್ ಎಲ್ಲರೂ ನೋಡೇ ಇರ್ತೀರ, ಬಟ್ ಇವಾಗ ಅಕ್ವೇರಿಯಂ ಮಾಡಿದ್ದಾರೆ ಇಲ್ಲಿ. ನಾವು ಬೇರೆ ಬೇರೆ ದೇಶಕ್ಕೆ ಹೋಗಿ ಮೀನುಗಳನ್ನ ನೋಡಬೇಕಾಗಿತ್ತು. ಇವಾಗ ಹಾಗೇನಿಲ್ಲ, ಎಲ್ಲ ಥರದ ಮೀನುಗಳು ಇಲ್ಲಿ ಇಕ್ಕಿದ್ದಾರೆ. ಇವಾಗ ಅಲ್ಲಿ ಒಳಗಡೆ ಹೋಗಬೇಕು. ಒಬ್ಬರಿಗೆ 299 ಚಾರ್ಜ್ ಮಾಡ್ತಾರೆ, ಅಂದರೆ 300 ಬರುತ್ತೆ. ಹೋಗೋಣ ಬನ್ನಿ ಒಳಗಡೆ. ಇದೇ ಗುರು ಅಕ್ವೇರಿಯಂ, ನಮ್ಮ ಫನ್ ವರ್ಲ್ಡ್. ಇದರ ಫುಲ್ ನಿಮಗೆ ಅಡ್ರೆಸ್ನ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಎಲ್ಲರೂ ವೀಡಿಯೋನ ಪೂರ್ತಿಯಾಗಿ ನೋಡಿ. ಹಿಂಗೆ ಒಳಗಡೆ ಹೋದರೆ ಸುಮ್ಮನೆ ರೈಟಿಗೆ ತಿರ್ಕೊಂಡ್ರೆ ಫನ್ ವರ್ಲ್ಡ್ಗೆ ಹೋಗ್ತೀವಿ. ಹಿಂಗೆ ಒಳಗಡೆ ತಿರ್ಕೊಂಡ್ರೆ ನಾವು ಅಕ್ವೇರಿಯಮ್ಗೆ ಹೋಗ್ತೀವಿ. ಇವಾಗ ನಾವು ಟಿಕೆಟ್ನ ಇಸ್ಕೋಬೇಕಾದ್ರೆ ಅಲ್ಲೇ ಇಸ್ಕೋಬೇಕು. ಹಿಂಗೆ ಒಳಗಡೆ ಹೋದರೆ ಅಲ್ಲಿ ಎಲ್ಲ ಥರದ ಮೀನುಗಳು ನಿಮಗೆ ಕಾಣಿಸುತ್ತೆ. ಗುರುಗಳೇ, ನಾನು ಕೊನೆಗೂ ಟಿಕೆಟ್ನ ಇಸ್ಕೊಂಡೆ. ಅಕ್ವೇರಿಯಂ ಒಳಗಡೆ ಹೋಗೋಣ ಬನ್ನಿ. ನಾನು ನಿಮಗೆ ಅಕ್ವೇರಿಯಂನ ತೋರಿಸ್ತೀನಿ. ಹಿಂಗೆ ಒಳಗಡೆ ಹೋದರೆ ಅಕ್ವೇರಿಯಂ ಒಳಗಡೆ ಹೋಗ್ಬೋದು. ಹಿಂಗೆ ಹೋದರೆ ಅಕ್ವೇರಿಯಂ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು. ಇವಾಗ ನಾನು ಟಿಕೆಟು ಅಲ್ಲಿ ಇಸ್ಕೊಂಡು ಅರ್ಧಬಿಟ್ಟು ಕೊಟ್ಬಿಟ್ರು. ಇವಾಗ ಇಲ್ಲ ಅಂದರೆ ಮತ್ತೆ ಬರ್ತಾರಲ್ಲ, ಅದಕ್ಕೆ ಒಳಗಡೆ ಹೋದರೆ ಹೀಗೆ ಒಳಗಡೆ ಬಂದು ಫಸ್ಟ್ ರೈಟೆಲ್ಲ ನಿಮಗೆ ಕಾಣಿಸ್ಕೊಡುತ್ತೆ ಈ ಮೀನು. ಇಲ್ಲಿ ಒಳಗಡೆ ಇದೆ, ಬಟ್ ಅದು ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ಅಲ್ಲಿದೆ ನೋಡಿ, ಅದೇ ಮೀನು. ಇಂದ ಮುಂದೆ ಹಿಂಗೆ ಹೋದರೆ ಇಲ್ಲಿದೆ ನೋಡಿದ್ರು ದೊಡ್ಡ ಮೀನು. ದಿಸ್ ಈಸ್ ಮೀನು. ಇದೆಲ್ಲನೂ ಮೊಬೈಲ್ ಸ್ಟ್ರಕ್ ಆಗ್ತಿದೆ ಯಾಕೋ. ನೋಡಿದ್ರಲ್ಲ, ಅದೊಂದು ಮೀನು. ಆಮೇಲೆ ನೆಕ್ಸ್ಟ್ ಹಿಂಗೆ ಮುಂದೆ ಹೋದರೆ ಈ ಮೀನುಗಳ ಹೆಸರು ಒಂದು ಹಾಕಿಲ್ಲ ಇಲ್ಲಿ, ಅದು ಇದ್ದರೆ ಹೇಳ್ಬಿಡ್ತಿದ್ದೆ. ಮುಂದೆ ಹೋಗೋಣ. ಹಾಗೆ ಮುಂದೆ ಹೋದರೆ ಇದ್ಯಾವುದೋ ತಪ್ಪು ಮೀನು. ಹಂಗೆ ಈ ಕಡೆಯಿಂದ ಹಿಂಗೆ ರೈಟ್ ತಿರ್ಕೊಂಡ್ರೆ ನಮ್ಮ ಈ ಥರ ಮೀನುಗಳು ಕಾಣಿಸ್ಕೊಳ್ಳುತ್ತೆ ನಿಮಗೆ. ಆ್ಯಂಡ್ ಹಂಗೆ ಮುಂದೆ ಹೋಗೋಣ. ನಾವು ಈ ಥರ ಮೀನುಗಳು ಕಾಣಿಸ್ಕೊಳ್ಳುತ್ತೆ. ಈಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಮೀನಿದು. ಅದರಿಂದ ಮುಂದೆ ಬರ್ತಾ ಒಳ್ಳೊಳ್ಳೆ ಮೀನುಗಳು ಕಾಣಿಸುತ್ತೆ ನಿಮಗೆ, ನೋಡ್ಬೋದು. ಇದರಿಂದ ಮುಂದೆ ಹಿಂಗೆ ಹೋಗೋಣ. ಏನಂದರೆ ಈ ಥರ ಬೇರೆ ಬೇರೆ ದೇಶಗಳೆಲ್ಲ ನೋಡ್ತಾ ಇದ್ವಿ.
ನಿಮಗೆ ಜಲಪಾತ ತೋರಿಸ್ತೀನಿ ಬನ್ನಿ. ಜಲಪಾತ ನೋಡ್ಬೋದು ನೀವೇ, ನಾನು ಹಿಂದೆ ಇದೇ ಈ ಜಲಪಾತದಲ್ಲಿ ಬಂದು ನೀರು ಓಡ್ತೈತೆ. ಅಂಕಲ್ ಅವ್ರ ಒಳಗಡೆ ಗುರು, ಈ ಥರ ಫಿಶ್ ಎಲ್ಲಾದರೂ ನೀವು ನೋಡಿದ್ದೀರಾ? ಚಾನ್ಸೇ ಇಲ್ಲ. ನಾವೇ ಸಮುದ್ರದೊಳಗಡೆ ಬಿಟ್ಟರೆ ಬೇರೆ ಎಲ್ಲಿ ಕಾಣಿಸ್ಕೊಳ್ಳಲ್ಲ ಈ ಥರ ಮೀನು. ಆದರೆ ಸಮುದ್ರ ಒಳಗಡೆ ಹೋಗ್ಬಿಟ್ಟು ಎತ್ತಕೊಂಬಂದ್ಬಿಟ್ಟವ್ರು ಎಲ್ಲ. ಈ ಥರ ಮೀನುಗಳು ನಮ್ಮ ಬೆಂಗಳೂರಲ್ಲಿ ಸೇಮ್ ಫಿಶ್ಶು ಅಲ್ಲಿ ತೋರಿಸಿದ್ರಲ್ಲ ಅದೇ ಫಿಶ್ ಇದು. ನೋಡ್ಬೋದು ನೀವು. ಗುರು, ನೋಡ್ಬೋದು ನೀವು. ಇವಾಗ ಈ ಥರನ ನಾವು ಸಮುದ್ರದೊಳಗಡೆ ಮಾತ್ರ ನೋಡೋಕ್ಕೆ ಸಾಧ್ಯವಾಗಿತ್ತು. ಇವಾಗ ಇಲ್ಲೇ ಮಾಡಿದ್ದಾರೆ. ಅಂದರೆ ಸೇಮ್ ಸಮುದ್ರ ಒಳಗಡೆ ಹೋಗಿ ನೋಡ್ತಾ ಇದ್ದೀವಿ ಅನ್ನೋ ಅನ್ನೋ ಥರ ಒಂದು ಫೀಲ್ ಕೊಡುತ್ತಿಲ್ಲಿ. ಈ ಥರ ಮೀನುಗಳನ್ನ ನಾವು ಬೇರೆ ಬೇರೆ ದೇಶದಲ್ಲಿ ಅಥವಾ ನಾವು ಸ್ಕೂಬಾ ಡೈವಿಂಗ್ ಮಾಡ್ಕೊಂಡು ನೋಡಬೇಕಾಗಿತ್ತು. ಆದರೆ ಇವಾಗ ಅದರ ಅವಶ್ಯಕತೆ ಇಲ್ಲ. ಇಲ್ಲೇ ನೋಡ್ಬೋದು ನಮ್ಮ ಬೆಂಗಳೂರಲ್ಲೇ. ಇದರ ಅಡ್ರೆಸ್ನ ನಾನು ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ ನಿಮಗೆ. ವೀಡಿಯೋನ ಫುಲ್ಲಾಗಿ ನೋಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ನಾನು ನಿಮಗೆ ತೋರಿಸಿದ್ದು ಜಸ್ಟ್
ಮೀನುಗಳು ಎಲ್ಲ ಕಡೆ ಒಂದೊಂದು ರೇಂಜಲ್ಲಿ ಕಾಣಿಸ್ಬೋದು. ಇವಾಗ ತೋರಿಸೋ ಮೀನಂತೂ ಸಾಧ್ಯನೇ ಇಲ್ಲ ನೀವು ಎಲ್ಲೂ ನೋಡಿರೋಕ್ಕೆ. ಸಮುದ್ರದಲ್ಲಿ ಮಾತ್ರ ಕಾಣಿಸುವಂಥ ಮೀನುಗಳನ್ನ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಅವರು ಅಲ್ಲಿಂದ ಇಲ್ಲಿ ಎತ್ತಾಕೊಂಡು ಬಂದಿದ್ದಾರೆ. ನಾನು ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ಅಂಬೋದು ಕತ್ಲಿರಲ್ಲಿ, ಕ್ಷಮೆ ಇರಲಿ. ಬನ್ನಿ ಹೋಗೋಣ. ಇವಾಗ ನೀವು ಎಂಥ ಮೀನುಗಳನ್ನ ನೋಡ್ತೀರಾ ಅಂದರೆ ನಿಮ್ಮ ಲೈಫಲ್ಲೇ ನೋಡಿರಲ್ಲ. ಸ್ಕೂಬಾ ಡೈವಿಂಗ್ ಮಾಡಿದ್ರೆ ಮಾತ್ರ ಕಾಣಿಸ್ಕೊಳ್ಳೋವಂಥ ಮೀನ ತೋರಿಸ್ತೀನಿ ನೋಡಿ. ಇವಾಗ ಈ ಥರ ಮೀನುಗಳನ್ನ ನೀವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಸಮುದ್ರದೊಳಗಡೆ ಈಜಿದ್ರೆ ಕೆಲವೊಂದು ಸತಿ ಸಿಗಲ್ಲ ಈ ಥರ ಮೀನು. ಈ ಥರ ಮೀನುಗಳು ನೆಕ್ಸ್ಟ್ ಲೆವೆಲ್ ಇದೆ. ಹಿಂಗೆ ಒಳಗಡೆ ಎಲ್ಲಿಗಿರೋ ಸಿಗುತ್ತೆ. ಈ ಕಡೆ ಬಾಕ ವಿಡಿಯೋ ಮಾಡ್ಕೊಂಡು ಈ ಥರ ಎಲ್ಲ ಸಿಗೋದಿಲ್ಲ. ಬನ್ನಿ ಬೇಗ ನೋಡೋಣ. ಫೋಟೋ ನೋಡ್ಕೊಂಡು ಹಂಗೆ ಮುಂದೆ ಹೋದರೆ ಈ ಕಡೆಯಿಂದ ಈಗ ಒಳಗಡೆ ಹೋಗೋಣ. ಈ ಥರ ಯಾವುದು ನಾನೆಲ್ಲೂ ನೋಡೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ನೋಡ್ಬೋದು ನೀವು ಇವಾಗ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ನಮ್ಮ ದೇಶದಲ್ಲಿ ಎಲ್ಲೂ ಸಿಗಲ್ಲ.
ಬೇರೆ ದೇಶದಲ್ಲೇ ಸಿಗೋದು. ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಸಿಕ್ಕಿದೆ ಅಂದರೆ ನಮ್ಗೆ ಅದೃಷ್ಟ. ಬೇಗ ಬೇಗ ಬಂದು ನೋಡಿ ಎಲ್ಲರೂ. ತುಂಬಾ ಚೆನ್ನಾಗಿದೆ. ಗುರು ಈ ಥರ ಎಲ್ಗುರು ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಾಗಲಿ ಬೆಂಗಳೂರಲ್ಲಾಗಲಿ ಸಿಗೋದಿಲ್ಲ. ಇವಾಗ ರೀಸೆಂಟಾಗಿ ಮಾಡಿದ್ದಾರೆ ಅಕ್ವೇರಿಯಮ್ಮು. ನೀವು ನೋಡ್ಬೋದು ಸಮುದ್ರದಲ್ಲಿರೋ ಎಲ್ಲ ಜೀವಿಗಳು, ಎಲ್ಲ ಮೀನುಗಳನ್ನೂ ಎತ್ಕೊಂಡು ಇಲ್ಲಿ ಬಂದವ್ರಂದರೆ ಸುಮ್ಮನೆ ಅಲ್ಲಾಗ್ರಿ. ಆ ಒಕ್ಕಂದ್ರೆ ಎಲ್ಲೋದ್ರು. ಅಕ್ಕ ಬಂದಾರ, ಓಡ್ತೀನಿ ನೋಡು ಇವಾಗ. ಗುರುಗಳೇ, ಇವತ್ತಿಗೆ ಇಷ್ಟೇ ಇರೋದು ಅನ್ನೋಕ್ಕಿಂತ ತುಂಬಾ ಚೆನ್ನಾಗಿತ್ತು. ನೋಡಿದ್ರಲ್ಲ ನೀವೆಲ್ಲ, ಮಸ್ತಾಗಿತ್ತಿದ್ದು. ಬಂದ್ಬಿಟ್ಟು ಎಲ್ಲರೂ ವಿಸಿಟ್ ಮಾಡಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದೇ ಥರ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಒತ್ತಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಇಷ್ಟೇ ಇವತ್ತಿನ ವಿಡಿಯೋದಲ್ಲಿರೋ ವಿಶೇಷ. ಇದು ಎಲ್ಲಪ್ಪ ಅಂದರೆ ನಮ್ಮ ಮೇಕ್ರಿ ಸರ್ಕಲ್ ಇದೆಯಲ್ಲ, ಹೆಬ್ಬಾಳದಿಂದ ಮುಂದೆ ಬಂದರೆ ಮೇಕ್ರಿ ಸರ್ಕಲ್, ಅಲ್ಲೇ ಲೊಕೇಟ್ ಆಗಿರೋದು. ಫನ್ ವರ್ಲ್ಡ್ ಅಂತಿದೆ, ಅಲ್ಲಿ ಮಾಡಿದ್ದಾರೆ. ಇದು ಮಾಡಿ ಜಸ್ಟ್ ಸೆವೆನ್ ಡೇಸ್ ಆಯಿತು ಅಷ್ಟೇ. ಬೇಗ ಬಂದು ನೋಡಿ. ಹಾಗೆ ಕೆಲವೊಂದು ಶೋಗಳಿರುತ್ತೆ, ಅದನ್ನು ಮುಗಿಸ್ಕೊಳ್ಳಿ. ನಾನು ಹಾಕಿದ್ದೀನಿ ಶೋ, ಅದೇ ಥರ ಇರುತ್ತೆ ಸೇಮು. ಬನ್ನಿ ವಿಸಿಟ್ ಮಾಡಿ. ಇದಕ್ಕೆ ಬರೀ ಕೇವಲ 299ಗೆ ಒಳಗಡೆ ಬಿಡ್ತಿದ್ದಾರೆ. ಒಳಗಡೆ ಹೋದರೆ ಮಾತ್ರ ನಿಜ ಹೇಳ್ತೀನಿ, ಇದು ನಮ್ಮ ದೇಶ ಅಲ್ಲ, ಯಾವುದೋ ಬೇರೆ ದೇಶಕ್ಕೆ ಬಂದುಬಿಟ್ಟಿದ್ದೀನಿ ನಾನು ಅನ್ನೋ ಥರ ಎಲ್ಲ ಮೀನುಗಳು ಒಳಗಡೆ ಹಾಕಿದ್ದಾರೆ ಗುರು. ಸಮುದ್ರದಲ್ಲಿರೋ ಎಲ್ಲ ಮೀನುಗಳನ್ನ ಎಳ್ಕೊಂಡ್ಬಂದು ಇಲ್ಲೇ ಇರ್ಗೋರು, ನೀನು ಇಲ್ಲೇ ಇರ್ಗೋರು ಅನ್ನೋ ಥರ ಹಾಕಿದ್ದಾರೆ. ಅದೇ ಥರ ಇದು ಸೇಮ್ ಮಸ್ತಾಗಿತ್ತು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.